ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಕಾಳಿ ಮಾ ಸಂದೇಶ. ಓಕೆ, ಮಾ ಕಾಳಿ ನಿಮ್ಮನ್ನು ಚೂಸ್ ಮಾಡಿದ್ದಾರೆ. ಈ ಸಂದೇಶ ನಿಮ್ಮವರೆಗೂ ತಲುಪಿದೆ ಅಂದರೆ ದೆರ್ ಈಸ್ ಅ ಮೆಸೇಜ್ ಫ್ರಮ್ ಕಾಳಿ. ಕಾಳಿ ದೇವರು ಎಲ್ಲರನ್ನ ಚೂಸ್ ಮಾಡೋದಿಲ್ಲ. ಸೊ ಯಾರಿಗೆ ಜೆನ್ಯೂನ್ ಆಗಿ ದೇವಿಯ ಆಶೀರ್ವಾದ ಮತ್ತು ಸಂದೇಶ ಬೇಕಿದೆಯೋ, ಯಾರು ದೇವಿನ ಆರಾಧನೆ ಮಾಡ್ತಾರೋ, ನೆನಪಿಸ್ಕೋತಾರೋ, ಅವ್ರಿಗೆ ಮಾತ್ರ ಈ ಮೆಸೇಜ್ ತಲುಪುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ, ಟೇಕ್ ವಾಟ್ ರೆಸೊನೇಟ್ ಟು ಯು, ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು. ಸೊ ನಿಮಗೊಂದು ಬ್ಯೂಟಿಫುಲ್ ಆದ ಒಂದು ಮೆಸೇಜ್, ಒಂದು ಲೈಫ್ ಟೈಮ್ ಸೂಪರ್ ಡೂಪರ್ ಆಫರ್ ಕೊಡ್ತಾ ಇದ್ದೀನಿ. ಇದೇ ಭಾನುವಾರ 21ನೇ ತಾರೀಕು 1 hour ಝೂಮ್ ಸೆಷನ್ನಲ್ಲಿ ಮೂಲಾಧಾರ ಚಕ್ರನ ಹೀಲ್ ಮಾಡ್ತಾ ಇದ್ದೀನಿ ವಿತ್ ಅ ಕಾಳಿ ಎನರ್ಜಿ. ಐ ವಿಲ್ ಬೆಟ್ ಯು ನಿಮ್ಮ ಲೈಫ್ ಟೈಮಲ್ಲಿ ಈ ಥರದ ಒಂದು ಎಕ್ಸ್ಪೀರಿಯೆನ್ಸ್ ನೀವು ಮಾಡಿರೋದಿಲ್ಲ. ಆ್ಯಂಡ್ ಆ ಎನರ್ಜಿನ ಫೀಲ್ ಮಾಡಬೇಕು ಅಂದರೆ ಎಲ್ಲರಿಂದ ಸಾಧ್ಯ ಇಲ್ಲ. ಸೊ ಮೂಲಾಧಾರ ಚಕ್ರ 7 ಲೇಯರ್ಸಲ್ಲಿ ಹೀಲ್ ಮಾಡುವಂಥದ್ದು, ಪಾಸ್ಟಿಂದ ಹೀಲ್ ಮಾಡುವಂಥದ್ದು, ಪ್ರೆಸೆಂಟಲ್ಲಿ ಹೀಲ್ ಮಾಡುವಂಥದ್ದು, ಆ್ಯನ್ಸಿಸ್ಟರ್ಸ್ನ ಹೀಲ್ ಮಾಡುವಂಥದ್ದು, ಇದು ಎಲ್ಲದನ್ನು ನಡೆಯುತ್ತೆ. ಆಲ್ರೆಡಿ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಗ್ಗೆ ನಾನು ಮಾಡಿದ್ದೀನಿ, ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಸಿಕ್ಕಿದೆ. ನಿಮಗೆ ಮೂಲಾಧಾರ ಚಕ್ರನ ಹೀಲ್ ಮಾಡ್ಕೊಬೇಕು ವಿತ್ ಕಾಳಿ ಎನರ್ಜಿ ಅಂತಂದರೆ ದಯವಿಟ್ಟು ಸೆಷನ್ನ ಜಾಯಿನ್ ಮಾಡಿ. ಸೆಷನ್ ಡೀಟೇಲ್ಸ್ ಎಲ್ಲನೂ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇದು ನನ್ನ ವಾಟ್ಸಪ್ ನಂಬರು, ಜಸ್ಟ್ 999 rupees ಅಷ್ಟೇ. ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೆ ಲೈಫ್ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಮನಿ ಅಟ್ರಾಕ್ಷನ್ಗೆ, ರಿಲೇಷನ್ಶಿಪ್ ಹೀಲಿಂಗಿಗೆ, ಮತ್ತು ಟ್ರಾಮಾಸ್ ಹೀಲ್ ಆಗುತ್ತೆ. ನಿಮಗೆ ಗೊತ್ತಾ, ಬಾಡಿ ಪೇಯ್ನ್, ಬಾಡಿ ಲೆವೆಲ್ಗೆ ಇರುವಂಥ ಡಿಸೀಸಸ್ ಸಹ ಹೀಲ್ ಆಗುತ್ತೆ. ನೋಡಿ, ಒಂದು ಸತಿ ಆದರೂ ನೀವು ಇದನ್ನು ಅಟೆಂಡ್ ಮಾಡಿ ನಿಮ್ಮ ಮೂಲಾಧಾರ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಕ್ವೀನ್ ಆಫ್ ಸೋರ್ಡ್ಸ್, ಏಸ್ ಆಫ್ ವಾಂಡ್ಸ್, Queen of Coins, the Word, Queen of Wands, Queen of Wands, Queen of Coin, Queen of Swords. ನೋಡಿ, ಕ್ವೀನ್. ಸೊ ಕಾಳಿಮಾ ಪ್ರೆಸೆಂಟ್ ಇರೋದಕ್ಕೆ ಇದೇ ಸಾಕ್ಷಿ. ಇದರಲ್ಲಿ ಕಿಂಗು ಇದೆ, ಸೋರ್ಡ್ಸ್ ಇದೆ, ಪೆಂಟಕಲ್ಸ್ ಇದೆ, ಎಷ್ಟೊಂದು ಕಾರ್ಡ್ ಇದೆ, ಬಟ್ ಇಲ್ಲಿ ಕ್ವೀನೇ ಬರ್ತಾ ಇದೆ. ಸೊ ನಿಮ್ಮನ್ನು ನೀವು ಒಂದು ಉತ್ತುಂಗದಲ್ಲಿ ಇಟ್ಕೋಬೇಕು ಅಂದರೆ ನಿಮ್ಮನ್ನು ನೀವು ನರಿಷ್ ಮಾಡಬೇಕು, ನಿಮ್ಮ ಒಂದು ಪ್ರೆಸೆನ್ಸ್ನ ನೀವು ಎಂಜಾಯ್ ಮಾಡಬೇಕು. ಕ್ವೀನ್ ಬಂದ ತಕ್ಷಣ ಕಿಂಗ್ ಇಲ್ಲ ಅಂತಲ್ಲ, ಕಿಂಗ್, ಕ್ವೀನ್, ವಾಟ್ ಎವರ್. ಸೊ ಧೂಮ್ರಾವತಿ ಮೆಸೇಜ್ ನೋಡಿ, ಇಲ್ಲಿ ಧೂಮ್ರಾವತಿ ಏನು ಹೇಳ್ತಾರೆ ಅಂತಂದರೆ, ಲೈಫಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರೆಸೆನ್ಸ್ನೇ ಯಾರೂ ರೆಕಗ್ನೈಸ್ ಮಾಡೋದಿಲ್ಲ, ನೀವು ಇದ್ದೀರಾ ಅಂತಲೇ ಯಾರಿಗೂ ಗೊತ್ತಾಗೋದಿಲ್ಲ. ಆ ಲೆವೆಲ್ಗೆ ನಿಮ್ಮನ್ನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆದರೆ ನಿಮ್ಮ ಲೈಫಲ್ಲಿ ನಿಮ್ಮ ಕರ್ಮಾಸ್ ಕಳೀತು ಅಥವಾ ಅವರ ಜೊತೆಗೆ ನಿಮ್ಮ ಕಾಂಟ್ರಾಕ್ಟ್ ಕಳೀತು ಅಂತಂದರೆ, ಯಾರು ಇಗ್ನೋರ್ ಮಾಡ್ತಿದ್ದಾರಲ್ಲ ಅವ್ರು ನಿಮ್ಮಿಂದ ದೂರ ಆಗೋಗ್ತಾರೆ. ಸೊ ಹೊಸ ಪ್ಯಾಟ್ರನ್ ಶುರು ಆಗಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ನ್ಯೂ ಚಾಪ್ಟರ್. ಅರ್ಥ ಆಫ್ ಕಾಳಿ ಇದೇನು ಹೇಳುತ್ತೆ ಅಂತಂದರೆ, ನಿಮ್ಮ ಟಾರ್ಗೆಟ್ ಅಥವಾ ನಿಮ್ಮ ಅಚೀವ್ಮೆಂಟ್ ಅಥವಾ ನೀವೇನನ್ನು ಅನ್ಕೊತಾ ಇದ್ದೀರೋ 90% ಅದು ಫೇಲ್ ಆಗ್ತಿದೆ. ಬಿಕಾಸ್ ಯು ಆರ್ ಇನ್ ಅ ಲ್ಯಾಕ್ ಆಫ್ ಮೈಂಡ್ ಸೆಟ್. ನಿಮಗೆ ಗೊತ್ತಾ, ಚಕ್ರಾಸಲ್ಲಿ ಯಾವ ಥರದ ಮೆಮೊರೀಸ್ ಬ್ಲಾಕ್ ಆಗಿರುತ್ತೆ ಅಂತಂದರೆ ಪಾಸ್ಟ್ ಕರ್ಮದಿಂದ. ಯಾಕಂದರೆ ಬಾಡಿ ಲೆವೆಲಲ್ಲಿ ನಿಮಗೆ ಈಗ ಈ ಲೈಫಲ್ಲಿ ಏನಾಗಿದೆಯೋ ಅಷ್ಟೇ ಗೊತ್ತಿದೆ, ಆದರೆ ನಿಮ್ಮ ಆತ್ಮ ಪಾಸ್ಟಿಂದ ಸಮ್ ಮೆಮೊರೀಸ್ನ ಚಕ್ರ ಲೆವೆಲಲ್ಲಿ, ಬಾಡಿ ಲೆವೆಲಲ್ಲಿ, ಆರ್ಗನ್ಸ್ ಲೆವೆಲಲ್ಲಿ ಕ್ಯಾರಿ ಮಾಡಿದೆ. ಅಂದರೆ ನಿಮ್ಮ ತಾತ ಅಜ್ಜಿ ಆ ಥರ ಇರಲಿಲ್ಲ, ನೀನು ಯಾಕೆ ಹೀಗೆ? ಅಯ್ಯೋ, ನಮ್ಮ ವಂಶದಲ್ಲಿ ಯಾರೂ ಈ ಥರ ಅಲ್ಲ, ನೀನು ಮಾತ್ರ ಯಾಕೆ ಹೀಗೆ? ಅಯ್ಯೋ, ನಮ್ಮ ಮನೇಲಿ ಯಾರೂ ಮೇಕಪ್ಪೇ ಮಾಡಲ್ಲ, ನೀನು ಯಾಕೆ ಮೇಕಪ್ ಮಾಡ್ತೀಯಾ? ಅಯ್ಯೋ, ನಮ್ಮ ಮನೆಯಲ್ಲಿ ಯಾರೂ ಇಷ್ಟೊಂದು ಟ್ರಾವೆಲ್ ಮಾಡಲ್ಲ, ನೀನು ಯಾಕೆ ಟ್ರಾವೆಲ್ ಮಾಡಿ? ದಿಸ್ ಇಸ್ ಹೌ, ಬಿಕಾಸ್ ನಿಮ್ಮ ಆತ್ಮ ಹ್ಯಾವ್ ಸೋ ಮೆನಿ ಮೆಮೊರೀಸ್. ಇದನ್ನೆಲ್ಲ ಮಾಡಬೇಕು ಅಂದರೆ ನಿಮ್ಮ ಆತ್ಮಕ್ಕೆ ಮೆಮೊರೀಸ್ ಇದೆ, ಅದನ್ನು ಅದು ಕ್ಯಾರಿ ಮಾಡ್ತಿದೆ. ಸೇಮ್ ವೇ ನಿಮ್ಮ ಟಾರ್ಗೆಟ್ ಅಥವಾ ನಿಮ್ಮ ಅಚೀವ್ಮೆಂಟಿಗೆ ಮೇ ಬಿ ನಿಮ್ಮ ಫ್ಯಾಮಿಲಿಯವರು ಬ್ಲಾಕ್ ಆಗಿದ್ದಾರಾ, ಅಥವಾ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಸಾಕಾಗ್ತಿಲ್ವಾ, ಅಥವಾ ಯಾರೂ ಹೆಲ್ಪ್ ಮಾಡ್ತಿಲ್ವ? ವಾಟ್ ಈಸ್ ದ್ಯಾಟ್? ಮಹಾವಿದ್ಯಾ
100% ನಾನು ಆಲ್ರೆಡಿ ಮಹಾವಿದ್ಯಾ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಬ್ಯಾಚ್ ಕ್ರಿಯೇಟ್ ಆಗಿದೆ. ಕಮಾಕ್ಯ ವಿದ್ಯಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಕಮಾಕ್ಯ ಸಿದ್ಧಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ಎಲ್ಲರಿಗೂ ಅಲ್ಲ, ಸೆಲೆಕ್ಟೆಡ್ ಪೀಪಲ್ಸ್ನ ಮಾತ್ರ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ ಬೇಸಿಕ್ಕಾಗಿ 7 ಚಕ್ರ ಗೊತ್ತಿರಬೇಕು, ಮೆಡಿಟೇಷನ್ಗಳು ಗೊತ್ತಿರಬೇಕು, ಹೀಲಿಂಗ್ಸ್ ಆಗಿರಬೇಕು, ಕರ್ಮ ರಿಲೀಸ್ ಆಗಿರಬೇಕು. ಅವರೆಲ್ಲರೂ ಆಲ್ಮೋಸ್ಟ್ 5 to 6 ಇಯರ್ಸ್ ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡಿರೋರಿಗೆ ಮಾತ್ರ ಆ ಆಪ್ಷನ್ನ ಕೊಟ್ಟಿದ್ದೀನಿ. ಯಾಕಂದರೆ ಎನರ್ಜೀಸ್ನ ಮ್ಯಾಚ್ ಮಾಡಬೇಕು ಅಂದರೆ ನಿಮ್ಮ ಚಕ್ರಾಸ್ ಹೀಲ್ ಆಗಬೇಕು. ಸೊ ಇದೆಲ್ಲರಿಗೂ ಅಲ್ಲ, ಕಮಾಕ್ಯ ಸಿದ್ಧಿ ಕೆಲವೊಬ್ಬರಿಗೆ ಮಾತ್ರ ನಾನು ಕ್ಲಾಸ್ ತೊಗೊಂಡಿದ್ದೀನಿ. ಅದು ಸ್ಟಾರ್ಟ್ ಆಗಿದೆ 18th. ಇಲ್ಲೇ ಇದೆ ನೋಡಿ, ಖಾಲಿ ಕಮಲ. ಎಷ್ಟೊಂದು ಸತಿ ಏನಾಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರ್ತೀರ ನಾನು ಬಿ ಎಡ್ ಓದ್ಬಿಟ್ಟು ಟೀಚರ್ ಆಗ್ತೀನಿ ಅಂತ, ಅಥವಾ ಮದುವೆ ಆದಮೇಲೆ ನನ್ನ ಮಕ್ಕಳನ್ನ ನೋಡೋಂಗೆ ನಾನು ಮನೇಲಿ ಇದ್ಬಿಡ್ತೀನಿ ಅಂತ. ಬಟ್ ಎಷ್ಟೋ ಟೈಮ್ ಹಂಗೆ ಆಗೋದಿಲ್ಲ. ಬಿಕಾಸ್ ಫ್ಯಾಮಿಲಿಗೋಸ್ಕರ ನೀವು ಆ್ಯಕ್ಷನ್ ತೊಗೋಬೇಕಾಗತ್ತೆ. 100% ಮನುಷ್ಯರಾಗಿ ಹುಟ್ಟಿದ್ದೀರಾ ಅಂದಮೇಲೆ ಫ್ಯಾಮಿಲಿಗೋಸ್ಕರ, ತಂದೆ ತಾಯಿಗೋಸ್ಕರ, ಗಂಡಂಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಳಿಗೋಸ್ಕರ ಆ್ಯಕ್ಷನ್ ತೊಗೋತಾನೆ ಇದ್ದೀರಾ. ಬಟ್ ನಿಮ್ಮ ಬಾಡಿ ಲೆವೆಲಲ್ಲಿ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ? ನಿಮ್ಮ ಬಾಡಿ ಎಷ್ಟೊಂದು ಮೆಮೊರೀಸ್ನ ಕ್ಯಾರಿ ಮಾಡ್ತಾ ಇದೆ. ಅದನ್ನ ನೀವು ಕ್ಲೆನ್ಸ್ ಮಾಡಲಿಲ್ಲ, ಹೀಲ್ ಮಾಡಲಿಲ್ಲ ಅಂತಂದರೆ ಏನೇನೋ ಅಚೀವ್ ಮಾಡೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ವಿಷಯನೂ ಬ್ಲಾಕೇಜ್ ಅನಿಸುತ್ತೆ, ಹಣದ ಸಮಸ್ಯೆ ಅನ್ಸೋಕ್ಕೆ ಶುರುವಾಗ್ಬಿಡತ್ತೆ. ಬಿಲೀವ್ ಮೀ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಯಾರ್ಯಾರೆಲ್ಲ ಹೀಲ್ ಮಾಡ್ಕೊಂಡಿದ್ದಾರೋ, ಯಾರ್ಯಾರು ಸೆಷನ್ ಅಟೆಂಡ್ ಮಾಡಿದ್ದಾರೋ ಪ್ರತಿಯೊಬ್ಬರೂ ನಂಗೆ ಮೆಸೇಜ್ ಮಾಡಿದ್ದಾರೆ ಯಾವ ರೀತಿಯಲ್ಲಿ 360 ಡಿಗ್ರಿ ಅವರ ಲೈಫ್ ಚೇಂಜ್ ಆಗ್ತಿದೆ ಅಂತ. ಸೊ ನಿಮಗೂ ಆ ಅನುಭವ ಬೇಕು ಅಂದರೆ, ರೂಟ್ ಚಕ್ರ ಹೀಲ್ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಕ್ಲಾಸ್ನ ಅಟೆಂಡ್ ಮಾಡಿ. ಒಂದು ಸತಿ ಇದನ್ನು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ. ಬಿಕಾಸ್ ಎನರ್ಜೀಸ್ ಅನ್ನೋಂಥದ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ಹೈ ಇಂಟೆನ್ಸ್ ಎನರ್ಜೀಸ್ ಇರುತ್ತೆ. ಕ್ವೀನ್ ಆಫ್ ಕಾಯಿನ್ಸ್ ಇಲ್ಲಿ ಏನು ಹೇಳ್ತಿದೆ ಅಂತಂದರೆ, ಸಮ್ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಮ ಜೀವನದಲ್ಲಿ ಬರೋವಂಥದ್ದಿದೆ. ಅದು ಹೇಗೆ? ಆನ್ಲೈನಿಂದ ಬರ್ಬೋದು, ಮೇ ಬಿ ಲಕ್ಕಿ ಡಿಪ್ ಆ ಥರ ಬರ್ಬೋದು, ಅಥವಾ ಪ್ರಮೋಷನ್ ಆ ಥರದಿಂದ ಬರ್ಬೋದು. ಯಾರಾದ್ರಲ್ಲಿ ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ರೆ ಖಂಡಿತ ಅಲ್ಲಿ ಯಾರೊಬ್ಬರು ಫೀಮೇಲ್ ನಿಮಗೆ ಹೆಲ್ಪ್ ಮಾಡುವಂಥದ್ದು. ಹೆಲ್ಪ್ ಇನ್ ದ ಸೆನ್ಸ್, ಈ ಥರ ಜಾಬ್ಗೆ ಅಪ್ಲೈ ಮಾಡು, ಇಲ್ಲಿ ಈ ಥರ ಇದೆ, ಇಲ್ಲಿ ಈ ಥರ ಸಿಗತ್ತೆ ಕೆಲಸ, ಈ ಥರದ ರೀತಿಯಲ್ಲಿ ಹೆಲ್ಪ್ ಮಾಡುವಂಥದ್ದು. ಮೇ ಬಿ ನೀವು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ರೀಸೆಂಟಾಗಿ ವಿಸಿಟ್ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರುವಂಥದ್ದಿದೆ. ಕ್ವೀನ್ ಆಫ್ ಸೋರ್ಟ್ಸ್ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ತುಂಬ ಸತಿ ನೀವು ಆ್ಯಕ್ಷನ್ ತೊಗೋಬೇಕಾದ್ರೆ ಅಥವಾ ಏನಾದರೂ ನಿರ್ಧಾರ ತೊಗೋಬೇಕಾದ್ರೆ ನಿಮ್ಮ ಪೂರ್ವಜರು ಅಥವಾ ತಂದೆ ತಾಯಿ ಅಥವಾ ಆ್ಯನ್ಸೆಸ್ಟರ್ಸ್, ಅಂದರೆ ಅವ್ರನ್ನ ಯಾಕೆ ನೀವು ನಮ್ಮ ಮನೆಯಲ್ಲಿ ಯಾರೂ ಹಂಗಿಲ್ಲ, ನಾನು ಹಂಗೆ ಮಾಡೋಕ್ಕಾಗಲ್ಲ, ಅಯ್ಯೋ ನಮ್ಮ ತಂದೆ ತಾಯಿ ತುಂಬ ಇನ್ನೋಸೆಂಟ್, ನಾನು ಮದುವೆಗಿಲ್ಲ ಅನ್ನೋಕ್ಕಾಗಲ್ಲ, ಅಥವಾ ನನ್ನ ಲೈಫ್ ಇರೋದೇ ಹೀಗೆ, ನಾವು ನಮ್ಮ ಮನೆತನ ಇರೋದು ಹೀಗೆ, ಯಾಕೆ ನೀವು ಅದನ್ನು ಲಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ಡಿಸಿಷನ್ಸಿಗೆ? ಮೇ ಬಿ ಕೋರ್ಟ್ ಕಚೇರಿ ವಿಷಯ ಆಗಿರಬಹುದು, ಮದುವೆ ವಿಷಯವಾಗಿರಬಹುದು. ಯು ಆರ್ ಸ್ಟಾಪಿಂಗ್ ಸಮಥಿಂಗ್ ಅಂತ ಅನ್ನಿಸ್ತಾ ಇದೆ. ಫೈರ್ ಎನರ್ಜಿ ನೋಡಿ ಇಲ್ಲಿ ಹೆಂಗಿದೆ. ಫೈರ್ ಎನರ್ಜಿ, ಮೂಲಾಧಾರ ಚಕ್ರ, ಫೈರ್ ಎನರ್ಜಿ ಆ್ಯಂಡ್ ರೆಡ್ ಸಂಬಂಧಿಸಿರುವಂಥದ್ದು. 100% ಇಲ್ಲಿ ಮೂಲಾಧಾರ ಚಕ್ರ ಕೆಲವೊಬ್ರಿಗೆ ಬ್ಲಾಕ್ ಆಗಿದೆ. 90% ಎಲ್ಲರಿಗೂ ಬ್ಲಾಕ್ ಆಗುತ್ತೆ. ನಿಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಇತ್ತು ಅಂದರೆ ನಿಮಗೆ ಫಸ್ಟು ಹಣದ ಸಮಸ್ಯೆ ಇರೋದಿಲ್ಲ, ಹಣದ ಬಗ್ಗೆ ಭಯ ಇರೋದಿಲ್ಲ, ಆಮೇಲೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರಲ್ಲ, ಆಮೇಲೆ ರಿಲೇಷನ್ಶಿಪ್ ಇಶ್ಯೂ ಇರಲ್ಲ, ಆಮೇಲೆ ಪ್ರಾಸ್ಪೆರಿಟಿಯಲ್ಲಿ ಬ್ಲಾಕೇಜ್ ಇರೋದಿಲ್ಲ. ಇದೆಲ್ಲ ಇದೆ ಅಂದರೆ ನಿಮಗೆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಂದನೇ ಯಾರೋ ಒಬ್ಬರು ನಿಮಗೆ ಪರಿಚಯ ಆಗಿರುವಂಥದ್ದಿದೆ. ಅವ್ರು ತುಂಬ ಸತಿ ನಿಮಗೆ ಅಡ್ವೈಸ್ ಮಾಡ್ತಿದ್ದಾರೆ, ನೀನು ಈ ಥರ ಮಾಡು, ನಿಂಗೆ ಒಳ್ಳೆಯದಾಗತ್ತೆ, ನೀನು ಈ ಥರ ಬಿಸ್ನೆಸ್ ಮಾಡು, ಆನ್ಲೈನ್ ಬಿಸ್ನೆಸ್ ಮಾಡು, ಅಥವಾ ನಾವಿಬ್ಬರೂ ಸೇರಿ ಈ ಥರದ ಒಂದು ಕೆಲಸ ಅಥವಾ ವರ್ಕ್ನ ಮಾಡೋಣ ಪಾರ್ಟ್ನರ್ಶಿಪ್ಪಲ್ಲಿ. ಅವ್ರು ನಿಮಗೆ ಒಳ್ಳೆ ಆಫರ್ನ ಕೊಡ್ತಾ ಇದ್ದಾರೆ. ಬಟ್ ನೀವು ಯಾಕೋ ಅದನ್ನು ಅಷ್ಟಾಗಿ ಗಮನಿಸ್ತಾ ಇಲ್ಲ, ಅಥವಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಅಥವಾ ಅವರನ್ನು ನೀವು ಸಂಪೂರ್ಣವಾಗಿ ನಂಬ್ತಿಲ್ಲ ಅಂತ ಅನಿಸುತ್ತೆ. ಬಟ್ ನೀವು ಅವರನ್ನು ನಂಬಬೇಕು ಅಂತಂದರೆ ನೋಡ್ಬೋದು, ಇಲ್ಲಿ ಕ್ವೀನ್ ಆಫ್ ಕಾಯಿನ್ಸ್ ನೋಡಿ, ಇಲ್ಲೊಂದು ಸ್ನೇಕ್ ಇದೆ ನೋಡಿ, ಇಲ್ಲೊಂದು ಸ್ನೇಕ್ ಇದೆ. ಓಕೆ, ಸ್ನೇಕ್ ಎನರ್ಜೀಸ್ ಏನು ಹೇಳುತ್ತೆ? ಲವ್, ಎಮೋಷನ್, ಹಗ್, ಕಿಸ್ ಈ ಥರದ್ದೆಲ್ಲ ಹೇಳುತ್ತೆ. ಕುಂಡಲಿನಿ ಹೇಳುತ್ತೆ. ಸೊ ಮೇ ಬಿ ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಯಾವುದಾದ್ರೂ ಬೇರೆ ರೀತಿಯ ಉದ್ದೇಶ ಇಟ್ಕೊಂಡು ಬಂದಿದ್ದಾರಾ, ಅದನ್ನು ನೀವು ನೋಡ್ಕೋಬೇಕು. ಯಾಕಂದರೆ ಕೆಲವೊಂದು ಸತಿ ನಿಮಗೆ ಗೊತ್ತಿಲ್ಲದೆ ಆ ಒಂದು ಟ್ರ್ಯಾಪ್ ಆಗುವಂಥದ್ದಾಗತ್ತೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ಇಲ್ಲಿ ಏನಾಗ್ತಿದೆ ಅಂದರೆ, ಕಡಿಮೆ ಸಮಯದಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಈ ಥರ ಮಾಡು, ಆ ಥರ ಮಾಡು ಅಂತ ಅಡ್ವೈಸ್ ಮಾಡೋರು ಇರಬಹುದು.
ಸೊ ಬಿ ಕೇರ್ಫುಲ್, ಯಾಕಂದರೆ ನೀವು ಬಹಳ ಬೇಗ ಜನಗಳನ್ನು ನಂಬಿಡ್ತೀರಾ, ಭಾಳ ಬೇಗ ದುಡ್ಡನ್ನು ಕೊಡುವಂಥದ್ದು, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಯಾವಾಗ ಈ ಥರ ಆಗುತ್ತೆ ಅಂದರೆ ಚಕ್ರಾಸಲ್ಲಿ ಹೋಲಿತ್ತು. ನಿಮಗೆ ಗೊತ್ತಾ, ಚಕ್ರಾಸ್ ಬರೀ ನಿಮಗೆ ಕಾಣಿಸೋ ಥರ ರೌಂಡ್ ಈ ಥರ ಅಷ್ಟೆಲ್ಲ ಲೇಯರಲ್ಲಿರುತ್ತೆ. ವರ್ಟಿಕಲ್ ಹಾರಿಜಾಂಟಲ್ ಲೇಯರಲ್ಲಿ ಚಕ್ರ ಇರುತ್ತೆ. ಮತ್ತು ಚಕ್ರ ಸೈಜ್ನೂ ಇಂಕ್ರೀಸ್ ಮಾಡಬಹುದು. ಚಕ್ರ ಸೈಜ್ ಇಂಕ್ರೀಸ್ ಆಯಿತು ಅಂತಂದರೆ ನಿಮ್ಮ ಸ್ಪಿರಿಚುವಲ್ ಜರ್ನಿ ತುಂಬ ಸ್ಟ್ರಾಂಗ್ ಆಗುತ್ತೆ. ನಿಮಗೆ ಈ ಮುಕ್ತಿ ಮಾರ್ಗಗಳು ಸಿಗೋಕ್ಕೆ ಶುರುವಾಗುತ್ತೆ. ದೇವರನ್ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರ. ಸೊ ಚಕ್ರ ಬ್ಲಾಕ್ ಫಸ್ಟ್ ರಿಮೂವ್ ಮಾಡಬೇಕು. ಚಕ್ರ ಹೀಲ್ ಆಗಬೇಕು. ಆಮೇಲೆ ಚಕ್ರ ಲೇಯರಲ್ಲಿ ಹೀಲ್ ಆಗಬೇಕು. ಬಾಡಿ ಲೆವೆಲ್, ಸೋಲ್ ಲೆವೆಲ್, ಸರ್ಫೇಸ್ ಲೆವೆಲ್ ಹೀಲ್ ಆದಮೇಲೆ ನೋಡ್ತಾ ಇರಿ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬ್ಲಾಕೇಜಸ್ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ನಿಮಗೆ ಮಾ ಕಾಳಿ ಈ ಸೆಷನ್ ಏನಿರುತ್ತಲ್ಲ, ಇದು ತುಂಬ ಹೈ ಇಂಟೆನ್ಸ್ ಆಗಿರುತ್ತೆ. ಯಾರು ಬೇಕಾದರೂ ಇದನ್ನು ಅಟೆಂಡ್ ಮಾಡ್ಬೋದು. ಸೊ ಇದಾಗಿತ್ತು ಕಾಳಿ ಮಾ ಸಂದೇಶ. ಥ್ಯಾಂಕ್ ಯು.